ಬಹಳ ಸರಳವಾಗಿ ಯಾರಾದ್ರೂ ಹೇಳ್ಬೋದಂತ ಉತ್ತರ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್ ಸರಿಯಾದ ಉತ್ತರ. ಈಗ ಸರಳವಾದಂತ ಮತ್ತೊಂದು ಪ್ರಶ್ನೆ, ಎರಡನೇ ಮೂರನೇ ಪ್ರಶ್ನೆ, ಮೊದಲ ಪ್ರಶ್ನೆ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಹೀಗೆ ನೇರ ಪ್ರಶ್ನೆ. ಎರಡನೇ ಗೊತ್ತಿದೆ. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಬೇರೆ ಯಾರಿಗೂ ಅವಕಾಶಗಳು, ಇವರೇ ಏಕಸ್ವಾಮ್ಯ ಒಂದು ಹಕ್ಕನ್ನ ಪಡ್ಕೊಂಡಿದ್ರು. ಯಾರು? ಬ್ರಿಟಿಷರು. ಇದು ಹತ್ತಿರದ ತಪ್ಪು ಉತ್ತರ. ಈಗ ಮುಂದಿನ ನೇರ ಪ್ರಶ್ನೆ ಬೋನಸ್ ಅಂಕಕ್ಕಾಗಿ. ಸರಳವಾದಂತ ಪ್ರಶ್ನೆ. ಭಾರತದೊಂದಿಗೆ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಯಾವುದು ಯಾವುದು? ಒಂದು ಉತ್ತರ ಹೇಳಿ ನನಗೆ. ಒಂದು ಉತ್ತರ ಬೇಕಾಗುತ್ತೆ. ಕಾಲಾವಕಾಶ ಮುಗಿತು. ಅರಬ್ ವರ್ತಕರು ಸರಿಯಾದ ಉತ್ತರ. ಎರಡು ಉತ್ತರಗಳಿಗೆ ನಿಮ್ಮ ಉತ್ತರ ಹೋಗ್ತದೆ. ನೇರವಾದಂತ ಪ್ರಶ್ನೆ ಯಾರಿಗೆ? ನಿಮಗೆ. ಬಹಳ ಮತ್ತೊಂದು ನಿಮಗೆ ಉತ್ತರಕ್ಕೆ ಹತ್ರ ಇರುವ ಪ್ರಶ್ನೆ. ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದವರು ಯಾರು? ಆಟೋಮಂಟರ್ಕರರು. ಇದು ತಪ್ಪು ಉತ್ತರ. ಪೋರ್ಚುಗೀಸರ ಏಕಸ್ವಾಮ್ಯವನ್ನು ಮುರಿದವರು ಯಾರು? ಪೋರ್ಚುಗೀಸರು ವ್ಯಾಪಾರ ಮಾಡ್ತಾ ಅವ್ರಿಗೆ ಅಧಿಕಾರ, ಅದನ್ನು ಮುರಿದವರು ಯಾರು? ಡಚ್ಚರು. ಸರಿಯಾದ ಉತ್ತರ. ಡಚ್ಚರು ಸರಿಯಾದ ಉತ್ತರ. ಹಲೋ ನಿಮ್ಗೆ ಕೇಳ್ದಾಗ ಉತ್ತರ ಹೇಳುವಂತ. ನೇರ ಪ್ರಶ್ನೆ, ಸರಳ ಪ್ರಶ್ನೆ. ಮೂರನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ? ಪ್ಯಾರಿಸ್ ಒಪ್ಪಂದ. ಸರಿಯಾದ ಉತ್ತರ. ನೇರ ಪ್ರಶ್ನೆಗೆ ನೇರವಾದಂತ. ಈಗ ಮತ್ತೊಂದು ನೇರ ಪ್ರಶ್ನೆ. ಐದನೇ ಗುಂಪಿಗೆ 6ನೇ ಗುಂಪು ಕಾಯ್ತಾರೆ ಬೋನಸ್ ಅಂಕಕ್ಕಾಗಿ. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದವರು ಯಾರು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದವರು ಯಾರು? ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದವರು ಯಾರು? ನಿಮ್ಮ ಕಾಲಾವಕಾಶ ಮುಗಿತು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಪರವಾನಗಿ ನೀಡಿದವರು ಯಾರು? ಯಾರು? ಎಲಿಜಬೆತ್ ರಾಣಿ. ಸರಿಯಾದ ಉತ್ತರ. 6 ಅಂಕಗಳನ್ನ 5 ಅಂಕಗಳನ್ನ ಪಡ್ಕೊಂಡಿದೆ. ಈಗ ನೇರ 6ನೇ ಪ್ರಶ್ನೆ ಇವರಿಗೆ. ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಯುರೋಪಿಯನ್ನರಲ್ಲಿ ಮೊದಲಿಗರು ಯಾರು? ಯಾರು ಯಾರು? ಉತ್ತರ ಬರಲಿ. ಪೋರ್ಚುಗೀಸ್. ಸರಿಯಾದ ಉತ್ತರ. ಅನುಮಾನ ಬೇಡ. ಮೊದಲ ಪ್ರಶ್ನೆ. ನಿಮ್ಮ ಅಂಕಗಳ ಕಡೆ ಗಮನ ಇಟ್ಟು ಉತ್ತರ ಹೇಳಿ ಮುಂದೆ ಬರೆಯಲು ಪ್ರಯತ್ನ ಮಾಡಿ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವಾಗ ಜಾರಿಗೆ ತಂದನು? ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವಾಗ ಜಾರಿಗೆ ತಂದನು? 1866. ತಪ್ಪು ಉತ್ತರ. ಇದು ಕೂಡ ಪೂರ್ಣ ತಪ್ಪು ಉತ್ತರ. 1798 ಸರಿಯಾದ ಉತ್ತರ. ಬೋನಸ್ ಅಂಕಗಳು. ಯಾವ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದರು? ಬ್ರಿಟಿಷರು ಪ್ಲಾಸಿ ಮತ್ತು ಬಕ್ಸರ್ ಘಟನೆಗಳ ಮೂಲಕ ಯಾವ ಪ್ರಾಂತದ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು? ಬಂಗಾಳದ ಪ್ರಾಂತ. ಸರಿಯಾದ ಉತ್ತರ. ಈಗ
ಈಗ ನೇರ ಪ್ರಶ್ನೆ ಗುಂಪು 3ಕ್ಕೆ ಸರಳ ಪ್ರಶ್ನೆ. ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿ ತಂದನು? ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು? ಸರಿಯಾದ ಉತ್ತರ, ಭಾರತೀಯ ರಾಜರುಗಳನ್ನ ನಿಯಂತ್ರಣ ಮಾಡುವ ಸಲುವಾಗಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ನೇರ ಪ್ರಶ್ನೆಗೆ ನೇರವಾದಂತ ಉತ್ತರ ಗುಂಪು 3ಕ್ಕೆ. ಗುಂಪು 4ಕ್ಕೆ ನೇರವಾದಂತ ಪ್ರಶ್ನೆ. ನೇರ ಪ್ರಶ್ನೆ ಕೇಳಿಸ್ಕೊಳ್ರಿ. ಕರ್ನಾಟಕದಲ್ಲಿನ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನವನ್ನು ನೀಡಿದ ವಿಧಿ ಯಾವುದು? ಕರ್ನಾಟಕದಲ್ಲಿನ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದ ವಿಧಿ ಆಕ್ಟ್ ಯಾವುದು? ವಿಧಿ ಯಾವುದು? ಆ ವಿಧಿಯ ಮೂಲಕ ಹಿಂದುಳಿದ ಪ್ರದೇಶಗಳಿಗೆ ಎಲ್ಲ ರೀತಿಯ ವಿಶೇಷ ಸ್ಥಾನಮಾನಗಳು ಸಿಗ್ತಾ ಇದ್ದಾವೆ. ಆ ವಿಧಿ ಯಾವುದು? ವಿಧಿ ಹೆಸರು 17ನೇ ವಿಧಿ. ತಪ್ಪು ಉತ್ತರ. ಯಾವ ವಿಧಿಯಿಂದ ಅಂದ್ರೆ ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದ ವಿಧಿ ಯಾವುದು? 21A. ಇದು ತಪ್ಪು ಉತ್ತರ. ಕರ್ನಾಟಕದಲ್ಲಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ನೀಡಿದ ವಿಧಿ ಯಾವುದು? 320. ಹತ್ತಿರದ ತಪ್ಪು ಉತ್ತರ ಇದು. ಇದು ಕೂಡ ತಪ್ಪು ಉತ್ತರ. ಇದು ಪೂರ್ಣವೂ ತಪ್ಪು ಉತ್ತರ. ನಿಮಗಾಗಿ ಬೋನಸ್ ಅಂಕ ಕಾಯ್ತಾ ಇದೆ. ಉತ್ತರ ಹೇಳಿ, ಅಂಕ ಪಡೆಯಿರಿ. ಯಾವ ವಿಧಿ? ಕರ್ನಾಟಕದಲ್ಲಿನ ಹಿಂದುಳಿದ ಪ್ರದೇಶಗಳಿಗೆ ಯಾವುದು ಗೊತ್ತಿಲ್ಲ. ಉತ್ತರ ಮುಂದಕ್ಕೆ ಹೋಗ್ತಾರೆ. ಪ್ರಶ್ನೆ ಆಯ್ತಾ? 371J. ಹೈದರಾಬಾದ್ ಕರ್ನಾಟಕದವರಿಗೆ ಸಂವಿಧಾನ 371ನೇ ವಿಧಿಯ ಪ್ರಕಾರ ಈ ಎಲ್ಲಾ ಸ್ಥಾನಮಾನಗಳು ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥ ಅವಕಾಶ ಕಲ್ಪಿಸಿಕೊಂಡಿದೆ. ನೇರ ಆದಂತ ಪ್ರಶ್ನೆ. ಭಾರತದ ಕೇಳಿಸ್ಕೊಳ್ರಿ, ಭಾರತದ ಸಾರ್ವಜನಿಕ ಜೀವನದಲ್ಲಿ ಯಾವುದು ಮುಖ್ಯ ಪಿಡುಗಾಗಿದೆ? ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಯಾವುದು ಮುಖ್ಯ ಪಿಡುಗಾಗಿದೆ? ಶಿಕ್ಷಣ. ಇದು ಪಿಡುಗಲ್ಲ, ಅವಕಾಶ, ಬದಲಾವಣೆಗೆ ಅವಕಾಶ. ಭಾರತದ ಸಾರ್ವಜನಿಕ ಜೀವನದಲ್ಲಿ ಯಾವುದು ಇವತ್ತು ಮುಖ್ಯ ಪಿಡುಗಾಗಿ ಕಾಡ್ತಾ ಇದೆ? ಬಂದರೆ ಹೇಳಪ್ಪ. ಯಾವುದು ಮುಖ್ಯ ಪಿಡುಗಾಗಿ ಇವತ್ತು ಎಲ್ಲ ಕಡೆ ಸಮಸ್ಯೆ ಉಂಟು ಮಾಡ್ತಾ ಇದೆ? ಅಭಿ ಅಂದರೆ ಹೇಳಪ್ಪ. ತಪ್ಪು ಉತ್ತರ. ಸಮಸ್ಯೆ ಅಲ್ಲ, ನಾವು ಸಮಸ್ಯೆ ಮಾಡ್ಕೊಂಡಿದ್ದೀವಿ ಬೋನಸ್ ಅಂಕಕ್ಕಾಗಿ. ಅದು ಅಸ್ಪೃಶ್ಯತೆ. ಇದು ತಪ್ಪು ಉತ್ತರ. ಭ್ರಷ್ಟಾಚಾರ ಸರಿಯಾದ ಉತ್ತರ. ಭ್ರಷ್ಟಾಚಾರ ಇವತ್ತು ಎಲ್ಲಾ ಕಡೆಗೆ ತಾಂಡವಾಗ್ತದೆ, ಸಮಸ್ಯೆ ಆಗ್ತದೆ. ಕೊನೆಯ ಸುತ್ತಿನ ಕೊನೆಯ ಪ್ರಶ್ನೆ. ಭಾರತದ ಸಂವಿಧಾನದ 76ನೇ ತಿದ್ದುಪಡಿಯ ಮಹತ್ವ ಏನು? ಇದು ಒಂದು ತಿದ್ದುಪಡಿಯ ಮಹತ್ವ ಹೇಳಬೇಕು. ಭಾರತದ ಸಂವಿಧಾನದ 76ನೇ ತಿದ್ದುಪಡಿ ಯಾವ ಮಹತ್ವವನ್ನು ಹೇಳ್ತದೆ? ಬಹಳ ಉಪಯುಕ್ತಕರವಾದಂತ ಪ್ರಶ್ನೆ, ನಿಮಗಾಗಿರ್ತಕ್ಕಂಥ ಪ್ರಶ್ನೆ ಇದು. ಅರ್ಥ ಮಾಡ್ಕೋಬೇಕು. ಸಮಯ ಕಾಶ ಮುಗಿತು. ಭಾರತದ ಸಂವಿಧಾನದ 76ನೇ ತಿದ್ದುಪಡಿಯ ಮಹತ್ವವೇನು?
ಏನ್ ಮಾತಾಡೋದು 86ನೇ ತಿದ್ದುಪಡಿ ನಿಮಗಾಗಿ ಅಂತಕ್ಕಂಥ ಬೆಂಕಿ ಮುಂದಕ್ಕೆ ಬರ್ತಾ ಇದೆ. ನಿಮಗಾಗಿ ಕ್ಯೂ ಮರ ಅಂತಲ್ಲ ನಾವು ಹೇಳ್ಬೋದಾ? ನಾವು ಬುದ್ಧಿವಂತರು. ಪ್ರಶ್ನೆ ಇನ್ನೊಮ್ಮೆ, ಭಾರತದ ಸಂವಿಧಾನದ 86ನೇ ತಿದ್ದುಪಡಿಯ ಮಹತ್ವವೇನು? 86ನೇ ತಿದ್ದುಪಡಿಯ ಮಹತ್ವವೇನು? ಬೆಂಕಿ ಇದು ಸಂವಿಧಾನದ ಅತ್ಯಂತ ಮೂಲಭೂತ ಪ್ರತಿಯೊಬ್ಬ ನಿಮ್ಮಂತರಿಗಾಗಿರುವಂತ ಒಂದು ಪ್ರಶ್ನೆ. ಉತ್ತರ ಬರ್ತಾ ಇದೆ. ಹಲೋ, ಉತ್ತರ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಹೇಳ್ರಿ. ತಪ್ಪು ಉತ್ತರ. ಇದು ಸರಿಯಾದ ಉತ್ತರ. 6ರಿಂದ 14 ವರ್ಷವರೆಗೆ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇಲ್ಲಿಗೆ 6ರಿಂದ 14 ವರ್ಷ ವಯಸ್ಸಿನವರಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ. ಅದು ನಿಮಗಾಗಿ ಚಿರಂಜಿ ಮಕ್ಕ ತೋರ್ಸ ಚಿರಂಜಿ ಮಕ್ಕ ತೋರ್ಸ ಚಿರಂಜೀವಿ ಮಗ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಏನೆಂದು ತಿದ್ದುಪಡಿ ಮಾಡಲಾಗಿದೆ? ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಏನೆಂದು ತಿದ್ದುಪಡಿ ಮಾಡಲಾಗಿದೆ? ಈ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನ ಇವತ್ತು ಸಂವಿಧಾನದ ಪ್ರಕಾರ ಏನಂತೇಳಿ ತಿದ್ದುಪಡಿ ಮಾಡಲಾಗಿದೆ, ತಿದ್ದಲಾಗಿದೆ. ಅದನ್ನೇ ಬೇರೆ ಅರ್ಥವನ್ನು ಮುಂದಕ್ಕೆ 2ನೇ ಗುಂಪಿಗೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ಏನೆಂದು ತಿದ್ದುಪಡಿ ಮಾಡಲಾಗಿದೆ? ಓದಬೇಕು. ಅಸ್ಪೃಶ್ಯತಾ ನಿಮಗಾಗಿ ಬಂದಿದೆ ಅವಕಾಶ. ಸುವರ್ಣ ಯಾವುದು? ತಪ್ಪು ಉತ್ತರ. ಸರಿಯಾದ ಉತ್ತರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಬದಲಾಗಿದೆ. ಅದು 1976ರಲ್ಲಿ. ಹೀಗೆ ಬಹಳ ಚಿಕ್ಕದಾದಂತ ಉತ್ತರ. ಭಾರತದ ಅತ್ಯಂತ ಎತ್ತರದ ತುದಿ ಯಾವುದು? ಅತ್ಯಂತ ಎತ್ತರದ ತುದಿ, ಅತ್ಯಂತ ಎತ್ತರದ ತುದಿ. ಭಾರತದ ಅತ್ಯಂತ ಎತ್ತರದ ತುದಿ ಯಾವುದು? ನಿಮ್ಮ ಉತ್ತರ. ಸ್ವಲ್ಪ ಹೇಳುವಲ್ಲಿ ವ್ಯತ್ಯಾಸ ಆಗಿದೆ, ಸರಿ ಮಾಡ್ಕೊಳ್ರಿ. ಭಾರತದ ಅತ್ಯಂತ ಉತ್ತರದ ತುದಿ ಯಾವುದು? ಉತ್ತರದ ತುದಿ ಇಂದಿರಾ ಕೋಲ್ ಸರಿಯಾದ ಉತ್ತರ. ಈಗ ನೇರವಾದಂತ ಪ್ರಶ್ನೆ ನಿಮಗಾಗಿ. ನೇರ ಪ್ರಶ್ನೆ. ಬಹಳಷ್ಟು ಇಂಥ ಕಷ್ಟ ಪ್ರಶ್ನೆ ಇವ್ರಿಗೆ ಬರಬಾರ್ದು. ಆದ್ರೂ ಹೇಳ್ತಾರನ್ನ ನಂಬಿಕೆಯಿಂದ. ಭಾರತದ ಆದರ್ಶ ಕಾಲಮಾನವು ಯಾವ ರೇಖಾಂಶವನ್ನು ಆಧರಿಸಿದೆ? ತಪ್ಪು ಉತ್ತರ. 83 ಡಿಗ್ರಿ. ಇದು ಕೂಡ ತಪ್ಪು. 82 ಡಿಗ್ರಿ. ಇದು ಸರಿಯಾದ ಉತ್ತರ. ಇಲ್ಲಿ ಉತ್ತರ ಪ್ರಶ್ನೆಯನ್ನ ಸರಿ ಕೇಳಿಸ್ಕೋಬೇಕು. ಅವಸರವೇ ಅಪಘಾತಕ್ಕೆ. ನೇರ ಪ್ರಶ್ನೆ. ಆಮೇಲೆ ಭಾರತದ ಮಧ್ಯಭಾಗದಲ್ಲಿ ಯಾವ ಅಕ್ಷಾಂಶವು ಹಾದು ಹೋಗಿದೆ? 23.5 ಡಿಗ್ರಿ ಕರ್ಕಾಟ ಸಂಕ್ರಾಂತಿ ವೃತ್ತ ಸರಿಯಾದ ಉತ್ತರ. ನೇರ ಪ್ರಶ್ನೆಗೆ ನೇರವಾದಂತ ಉತ್ತರ. ಈ ನೇರ ಪ್ರಶ್ನೆ ನಿಮಗಾಗಿ ಬೇಜಾರಾಗಬೇಡ್ರಿ. ದೊಡ್ಡ ಕ್ವಶನ್. ಭಾರತದ ಎತ್ತರವಾದ ಶಿಖರ ಯಾವುದು? ಅಭಿ ಒಂದರೆ ಅಲ್ಲ, ಇಲ್ಲಿ ವಿಡಿಯೋ ಮಾಡಕ್ ಬಂದಿದೆ. ಏನು ಸರಿಯಾದ ಉತ್ತರ. ಇದನ್ನ ಗಾಡ್ವಿನ್ ಅಸ್ಟಿನ್ ಅಂತಲೂ ಕೂಡ ಕರೀತಾರೆ. ಯಾಕಂದ್ರೆ ಅಳತೆ ಮಾಡಿದ ಅವನು. ಅರಾವಳಿ